ಮೇಡಮ್ ಏನಾಯ್ತು ಮೇಡಮ್? ನಾನು ಅಡಿಗೆ ಮಾಡುತ್ತಿರುವ ಸಂದರ್ಭದಲ್ಲಿ ಕಾಯಿ ತುರಿತಿದ್ದೆ. ಆಗ ಗ್ರೈಂಡರ್ ಅಲ್ಲಿ ಆಕಸ್ಮಿಕವಾಗಿ ನನ್ನ ಕಾಯಿ ಸಿಲುಕಿಕೊಂಡಿತ್ತು. ಆಗ ಜೋರಾಗಿ ಕಿರಿಚಿದೆ. ಆಗ ನಂಗೆ ಸ್ವಿಚ್ ಆಫ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆ ಹುಡುಗ ಓಡಿ ಬಂದು ಸ್ವಿಚ್ ಆಫ್ ಮಾಡಿದ್ದಾನೆ. ಆಗ ನಂಗೆ ದೊಡ್ಡ ಇದು ಬಿಸಿ ಊಟಕ್ಕೆ ಅಡಿಗೆ ರೆಡಿ ಮಾಡ್ತೀವಿ. ಬಿಸಿ ಊಟಕ್ಕೆ ಅಡಿಗೆ ರೆಡಿ ಮಾಡ್ತಿರುವಾಗ ಕಾಯಿ ತುರಿತಾ ಇದ್ದೆ. ಅವನು ಅಂದ್ರೆ ಆ ಕಡೆ ಅವನು ಇದ್ದನಿದ್ದು ನಿಮ್ಗೆ ಗೊತ್ತಿರ್ಲಿಲ್ಲ. ಅವನು ಬೊಬ್ಬೆಕೆಯಲ್ಲಿ ಬಂದು ಅವನು ಸ್ವಿಚ್ ಆಫ್. ಅವನ ಆಚೆ ಹೋಗ್ತಾ ಇರುವಾಗ ಅವನು ವಾಶ್ರೂಮ್ಗೆ ಅಂತ ಹೋಗ್ತಾ ಇದ್ದಾನೆ. ಒಂದು ದೊಡ್ಡ ಒಂದು ಅವಘಡ ಏನ್ ಹೇಳ್ತೀರಿ ಆ ಹುಡುಗನಿಗೆ? ನನಗೆ ತುಂಬಾ ಧನ್ಯವಾದ ಹೇಳ್ತೇನೆ. ದೇವರಾಗಿ ಬಂದು ನನ್ನ ಕಾಪಾಡಿದ್ದೇನೆ. ಮಗುವಿನ ರೂಪದಲ್ಲಿ ಬಂದಾಗೆ ಆಗಿದೆ. ನನ್ನ ಹೆಸರು ಮನ್ವಿತ್. ಎಷ್ಟನೇ ಕ್ಲಾಸ್ ನೀನು? 5ನೇ ಕ್ಲಾಸ್. ಏನಾಯ್ತು ಅದು? ಏನ್ ಮಾಡ್ತೀಯ? ಅದು ನಾನು ಟಾಯ್ಲೆಟ್ಗೆ ಹೋಗುವಾಗ ಅಲ್ಲಿ ಏನೋ ಒಂದು ಶಬ್ದ ಬಂದಿತ್ತು. ಅದನ್ನು ನೋಡಲು ಹೋಗುವಾಗ ಅಡಿಗೆ ಆಂಟಿಯ ಕೈ ಗ್ರೈಂಡರಿನ ಒಳಗೆ ಸಿಕ್ಕಿತ್ತು. ಅದನ್ನು ನೋಡಿ ನಾನು ತಕ್ಷಣ ಸ್ವಿಚ್ ಬಂದ್ ಮಾಡಿದೆ. ಇಲ್ಲ, ಅವರು ಬೊಬ್ಬೆ ನೋಡಿದೆ. ಅವಾಗ ಹೋಗಿ ಸ್ವಿಚ್ ಸಿಕ್ಕಿತು. ಸ್ವಿಚ್ ಅನ್ನು ಹೋಗಿ ಬಂದ್ ಮಾಡಿದೆ. ಮತ್ತೆ ನಾನು ಟೀಚರ್ಸ್ಗೆಲ್ಲ ಹೇಳಿದೆ. ಮತ್ತೆ ಅವರು ಟೀಚರ್ಸ್ನವರು ಬಂದ್ರು.